ಕಾಂಗ್ರೆಸ್ ಸಿಡಬ್ಲ್ಯೂಸಿ ಸಭೆ ಹಿನ್ನೆಲೆ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಬೆಂಗಳೂರಿನ ಎಚ್ಎಎಲ್ ವಿಮಾನ ನಿಲ್ದಾಣದಿಂದ ಬೆಳಗ್ಗೆ 10 ಗಂಟೆಗೆ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ತೆರಳಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಎಐಸಿಸಿ ಕಚೇರಿಯಲ್ಲಿ ನಡೆಯುವ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಒತ್ತಡ ಹೆಚ್ಚು ಮಾಡಿರುವ ಹಿನ್ನೆಲೆ ವರಿಷ್ಠರ ಬಳಿ ಸಿಎಂ ಚರ್ಚೆ ಮಾಡಲಿದ್ದಾರೆ. ಅಲ್ಲದೆ ಖಾಲಿ ಉಳಿದಿರೋ ಮಹಿಳಾ ಕೋಟಾ ಸಚಿವ ಸ್ಥಾನದ ಬಗ್ಗೆಯೂ ಚರ್ಚಿಸಲಿದ್ದಾರೆ. ಇಂದು ರಾಜ್ಯ ಮುಂಗಾರು ಅಧಿವೇಶನದ 5ನೇ ದಿನವಾಗಿದೆ. ವಿಧಾನಸಭೆ ಕಲಾಪದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರಕ್ಕೆ ಗದ್ದಲ ಜೋರಾಗ್ತಾ ಇದೆ. ನಾಗೇಂದ್ರ ರಾಜೀನಾಮೆವರೆಗೂ ಸದನದಲ್ಲಿ ಹೋರಾಡಲಿಕ್ಕೆ ಬಿಜೆಪಿ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಆದೇಶವನ್ನು ಮಾಡಿದೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಕಲಾಪದಲ್ಲಿ ಗದ್ದಲ ಕೋಲಾಹಲ ನಡೀತಾ ಇದೆ. ಇಂದು ಕೂಡ ಉಭಯ ಸದನದಲ್ಲಿ ನಾಗೇಂದ್ರ ವಿಚಾರದಲ್ಲಿ ಪ್ರತಿಭಟನೆ ಮುಂದುವರಿಸಲಿಕ್ಕೆ ವಿಪಕ್ಷಗಳು ನಿರ್ಧರಿಸಿವೆ. ಬಳ್ಳಾರಿಯಲ್ಲೂ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಕಾರ್ಯಕರ್ತರು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಎದುರು 2ನೇ ದಿನವೂ ಕೂಡ ಅಹೋರಾತ್ರಿ ಧರಣಿ ಮುಂದುವರೆದಿದೆ. ಧರಣಿಯಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಅಧಿವೇಶನದಲ್ಲಿ ದಿನದಿಂದ ದಿನಕ್ಕೆ ಗಲಾಟೆ ಜೋರಾಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ನಾಗೇಂದ್ರ ಮೇಲಿನ ಆರೋಪ ಪ್ರತ್ಯಾರೋಪಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಈ ಬೆನ್ನಲ್ಲೇ ಸಚಿವ ಬಿ ನಾಗೇಂದ್ರ ಇವತ್ತು ಬೆಳಗ್ಗೆ 10 ಗಂಟೆಗೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಕುರಿತು ಸಚಿವ ನಾಗೇಂದ್ರ ಪ್ರಮುಖ ಮಾಹಿತಿ ಹಂಚಿಕೊಳ್ಳಲಿದ್ದಾರೆ. ಸಚಿವ ಸ್ಥಾನದಿಂದ ಬಿ ನಾಗೇಂದ್ರ ಅವರನ್ನ ಕೆಳಗಿಳಿಸುವುದಿಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಶಾಸಕಾಂಗ ಸಭೆ ಬಳಿಕ ಮಾತನಾಡಿದಂಥ ಸಿಎಂ ಅಸ್ತಿತ್ವ ಉಳಿಸಿಕೊಳ್ಳಿಕ್ಕೆ ಬಿಜೆಪಿಯವರು ಡ್ರಾಮಾ ಮಾಡ್ತಿದ್ದಾರೆ. ನಾಗೇಂದ್ರ ಸಚಿವ ಸ್ಥಾನದಿಂದ ಯಾಕೆ ತೆಗಿಬೇಕು? ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಸೇರಿದಂತೆ ಹಲವರ ವಿರುದ್ಧ ಆರೋಪಗಳಿದ್ದಾವೆ. ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ನಾಗೇಂದ್ರ ಅವರನ್ನ ಯಾಕೆ ತೆಗೆಯಲ್ಲ ಅಂತ ಉತ್ತರ ಕೊಡ್ತೀವಿ. ಹಗರಣದಲ್ಲಿ ನಾಗೇಂದ್ರ ಪಾತ್ರ ಇಲ್ಲ ಅಂತ ಸಿಎಂ ಸ್ಪಷ್ಟಪಡಿಸಿದ್ದಾರೆ. ಸಭೆಯಲ್ಲಿ ಬಿಜೆಪಿಯವರು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೀವಿ ಅಂತೇಳಿ ಬಿಜೆಪಿಯವರು ಜೆಡಿಎಸ್ ಅವ್ರಿಗೆ ಎಲ್ಲ ಸತ್ಯ ಗೊತ್ತಿದ್ರು ಕೂಡ ಇದೊಂದು ದೊಡ್ಡ ಡ್ರಾಮಾ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಹೇಳಿದ್ದೀವಿ, ನಿನ್ನೆನೂ ಹೇಳ್ದೋ, ನೀವು ಒಂದು ನೋಟಿಸ್ ಕೊಡಿ, ನಾಗೇಂದ್ರ ಯಾಕೆ ತೆಗಿಬೇಕು, ನೀವು ಕನ್ವಿನ್ಸ್ ಮಾಡಿ ನಮಗೆ, ನಾವು ಉತ್ತರ ಕೊಡ್ತೀವಿ ನಾಗೇಂದ್ರ ಯಾಕೆ ಬಂದ ಅಂತೇಳಿ. ಒಬ್ಬ ಎಸ್ಟಿ ಸಮುದಾಯದ ಒಬ್ಬ ಮಂತ್ರಿಗೆ ಯಾವ ಆಧಾರನೂ ಇಲ್ಲ, ಅವನ್ನ ಇವತ್ತು ತೆಗಿಬೇಕು ಅಂತ ಹೊರಟಿದ್ದಾರೆ. ಈಗ ಎಷ್ಟು ಜನ ಕೇಂದ್ರದಲ್ಲಿ ವಿವಿಧ ರಾಜ್ಯದಲ್ಲಿ ಕೇಸ್ ಇರೋರು ಮಂತ್ರಿ ಇಲ್ಲ, ಇವ್ರ ಮೇಲೆ ನಾವೆಲ್ಲ ಪರಿಶೀಲನೆ ಮಾಡಿದ್ದೀವಿ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಿಎಂ ಅವರನ್ನು ಆಹ್ವಾನಿಸಿದ್ದಾರೆ. ದಳಪತಿಗಳ ಪಂಥಾಹ್ವಾನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಬಿಡದಿ ಜನರನ್ನ ಮುಗಿಸ್ಬಿಟ್ಟು ಡ್ರಾಮಾ ಮಾಡ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ದಂಧೆಗೆ ಕುಮಾರಸ್ವಾಮಿನೇ ಪಿತಾಮಹ. ಜನರಿಗೆ ಅನುಕೂಲ ಆದರೆ, ಅಭಿವೃದ್ಧಿ ಆದರೆ ಇವರು ಸಹಿಸೋದಿಲ್ಲ. ಎಲ್ಲರೂ ಇವ್ರ ಹತ್ರನೇ ಉದ್ಯೋಗಕ್ಕಿರಬೇಕು ಅನ್ನೋದು ಇವರ ಧಾಟಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಈಗ ಸವಾಲ್ ಕರೀತಾರ, ನಾನು ಸವಾಲ್ ಕರೆದಾಗ ಯಾಕೆ ಮಾಡಲಿಲ್ಲ? ನಾನು ಹೇಳಿದ ನಡೆಯೋಣ ಚರ್ಚೆ ಮಾಡೋಣ ಅಂತ ಕರೆದಿದ್ದಲ್ಲ, ನಾನು ಚರ್ಚೆ ಮಾಡೋಣ ನಡೆಯಪ್ಪ ಅಂತ ಕರೆದಿದ್ದಲ್ಲ, ಯಾಕೆ ಬರಲಿಲ್ಲ ಆಗ? ಈಗ ನಾನು ಈಗ ಅದೇನು ಸವಾಲು ಬೇಕೋ ಎಲ್ಲರ ಕೈಲೂ ಸೈನ್ ಹಾಕಿಸಿ ಕೊಟ್ಟಿದ್ದಾರಲ್ಲ, ಅಸೆಂಬ್ಲಿ ಚರ್ಚೆ ಮಾಡಲಿ. ಆ ಜನನೆಲ್ಲ ಕಂಪ್ಲೀಟ್ ಮುಗಿಸ್ಬಿಟ್ಟು ರೆಡ್ ಝೋನ್ಗಿಟ್ಟು ಅಕ್ವಿಷನ್ ಮಾಡಿ ನೋಟಿಸ್ ಮಾಡಿ ಎಲ್ಲ ಮಾಡ್ಬಿಟ್ಟು ಈಗ ಸುಮ್ಮನೆ ಅದಕ್ಕೇನೋ ಡ್ರಾಮಾ ಮಾಡಕ್ ಕೊಟ್ಟಿದ್ದಾರೆ. ರಿಯಲ್ ಎಸ್ಟೇಟ್ ದಂಧೆ ಶುರು ಮಾಡಿದ್ರು ಯಾರು? ಅದು ಕುಮಾರಸ್ವಾಮಿ ಪಿತಾಮಹ. ರಿಯಲ್ ಎಸ್ಟೇಟ್ ದಂಧೆ, ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರ? ನೈಸ್ ನಾವು ಸೇನ್ ಹಾಕ್ತಿದ್ವಾ? ಯಾರ್ದೋ ಜಮೀನು ಈಗ ಬಿಡದಿವ್ರು ಮಾಡ್ಲಿಲ್ವಾ? ಇವರು ಬಿಡದಿ ಟೌನ್ಶಿಪ್, ಬಿಡದಿ ಇಂಡಸ್ಟ್ರಿಯಲ್ ಟೌನ್ ಮಾಡ್ಲಿಲ್ವಾ? ಆರೋಳಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ನಿನ್ನೆ ಪ್ರತಿಭಟನೆ ನಡೆಸಿದೆ. ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಯೋಜನೆ ಮಾಡಬಾರದು ಅಂತ ಜೆಡಿಎಸ್ ನಾಯಕರು ಆಗ್ರಹಿಸಿದ್ದಾರೆ. ಕೋಲಾರದ ವೇಮಗಲ್ ಕೈಗಾರಿಕಾ ಪ್ರದೇಶಕ್ಕೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಭೇಟಿ ನೀಡಲಿದ್ದಾರೆ. ವೇಮಗಲ್ ಕೈಗಾರಿಕಾ ಪ್ರದೇಶದ 2ನೇ ಹಂತದಲ್ಲಿ ನಿರ್ಮಾಣವಾಗಿರುವಂತಹ ಮಿಚ್ಕ್ರೋನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಕಂಪನಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಚಿವರು ಭಾಗಿಯಾಗ್ತಾ ಇದ್ದಾರೆ. ಬೆಳಗ್ಗೆ 9:30ಕ್ಕೆ ವೇಮಗಲ್ ಕೈಗಾರಿಕಾ ಪ್ರದೇಶಕ್ಕೆ ಆಗಮಿಸಲಿರುವಂತಹ ಸಚಿವರು ಕಾರ್ಯಕ್ರಮದ ನಂತರ ಬೆಳಗ್ಗೆ 11ಕ್ಕೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಹೆಚ್ಚುವರಿ ಖಾತೆ ನೀಡಲಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಜೊತೆಗೆ ಸಂಸದೀಯ ವ್ಯವಹಾರ ಖಾತೆಯನ್ನು ಸಿಎಂ ಡಿಕೆ ಶಿವಕುಮಾರ್ ಹಂಚಿದ್ದಾರೆ. ಇನ್ನು ಕಾನೂನು ಖಾತೆಯನ್ನು ತಮ್ಮಲ್ಲೇ ಉಳಿಸಿಕೊಂಡಿದ್ದಾರೆ ಸಿಎಂ.
ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಆಗಸ್ಟ್ 10ರಂದು ಸಿಎಂ ನೇತೃತ್ವದಲ್ಲಿ ಸಾಧನಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಈ ಸಾಧನಾ ಸಮಾವೇಶಕ್ಕೆ ಎಲ್ಲ ಇಲಾಖೆಯಿಂದ ಹಣ ವಸೂಲಿ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಮಾಲೂರು ಮಾಜಿ ಶಾಸಕ ಮಂಜುನಾಥ್ ಗೌಡ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಶಾಸಕ ನಂಜೇಗೌಡ ಅವರು ಸ್ಪಷ್ಟನೆ ನೀಡಬೇಕು ಅಂತ ಆಗ್ರಹಿಸಿದರು. ಜನರಿಗೆ ಗಿಫ್ಟ್ಗಳು ಕೊಡ್ತೀವಿ ಅಂತ ಕರ್ಕೊಂಬಂದರು. ಅವರಿಷ್ಟ, ಅವ್ರ ದುಡ್ಡು. ಬಟ್ ಆ ದುಡ್ಡು ಜನಗಳ ಹತ್ರ, ನಮ್ಮ ಅಧಿಕಾರಿಗಳ ಹತ್ರ ವಸೂಲಿ ಆಗಿರೋದು, ಡಿಪಾರ್ಟ್ಮೆಂಟ್ಸಿಂದ ವಸೂಲಿ ಆಗಿರೋದು ಅನ್ನೋದು ಜಗಜ್ಜಾಹೀರಾಗ್ಬಿಟ್ಟಿದೆ. ಸಿ ಎಮ್ ಅವ್ರ ಹೆಸರು ಹೇಳ್ಕೊಂಡು ಫೇರ್ ಡಿಪೋ, ಡೈರಿಗಳು, ಎಲ್ಲ ಸರ್ವೆ ಡಿಪಾರ್ಟ್ಮೆಂಟು, ರೆವಿನ್ಯೂ ಡಿಪಾರ್ಟ್ಮೆಂಟು, ಗ್ರಾಮ ಪಂಚಾಯತಿ, ಪಿ ಡಿ ಒಗಳು ಹತ್ರ ಎಲ್ಲ ವಸೂಲಿ ಮಾಡಿದ್ದಾರೆ. ಎಲ್ಲ ಜನ ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇರೋದಲ್ಲ. ಯಾರು ವಸೂಲಿ ಮಾಡಿದ್ದಾರೆ ಅನ್ನೋದು ತನಿಖೆ ಆಗಲಿ ಅಂತ ನಾನು ನಿಮ್ಮ ಮುಖಾಂತರ ಮನವಿ ಮಾಡ್ತೀನಿ, ಡಿ ಸಿ ಅವ್ರಿಗೆ ಕೂಡ. ಜನರಿಗೆ ಚಾಮರಾಜನಗರದಲ್ಲಿ ನಡೆದಿದ್ದ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತಷ್ಟು ಫೋಟೋಸ್ ರಿಲೀಸ್ ಆಗಿದೆ. ಘಟನಾ ಸ್ಥಳದಲ್ಲಿನ ಚಪ್ಪಲಿಗಳ ಫೋಟೋ ರಿವೀಲ್ ಆಗಿದೆ. ಬೇಟೆಗೆ ಹೋದವರು ಹೊಸ ಚಪ್ಪಲಿ ಯಾಕೆ ತಗೊಂಡು ಹೋದ್ರು ಅಂತ ನೆಟ್ಟಿಗರು ಪ್ರಶ್ನೆ ಮಾಡಿದ್ದಾರೆ. ಇವನಲ್ಲೇ ಆರೋಪಿಗಳು ಹಾಕಿದ್ದ ಹಳೆ ಚಪ್ಪಲಿಗಳ ಫೋಟೋ ಕೂಡ ರಿಲೀಸ್ ಆಗಿದೆ. ಘಟನಾ ಸ್ಥಳದಲ್ಲಿನ ರಕ್ತದ ಕಲೆ, ಅವರು ಕಾಲಿಗೆ ಹಾಕಿದ್ದ ಚಪ್ಪಲಿಗಳ ಫೋಟೋಸ್ ರಿವೀಲ್ ಮಾಡಲಾಗಿದೆ. ಪ್ರಕರಣದ 4ನೇ ಆರೋಪಿ ಮಹಿಮಾ ದಾಸ್ ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿದ್ದಾನೆ. ಶೂಟೌಟ್ ವೇಳೆ ನಾನು ಬೆಟ್ಟದಿಂದ ಕೆಳಗಿಳಿದು ಬರ್ತಾ ಇದ್ದೆ. 5 ನಿಮಿಷ ಆದಮೇಲೆ ಯಾವುದೋ ಶಬ್ದ ಇರಲಿಲ್ಲ. ನನಗೆ ಹುಷಾರಿರಲಿಲ್ಲ, ಮನೆಗೆ ಓಡ್ ಬಂದೆ, ಆಸ್ಪತ್ರೆಗೆ ಸೇರಿಸಿದ್ರು ಅಷ್ಟೇ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಚಾಮರಾಜನಗರದಲ್ಲಿ 3 ಎನ್ಕೌಂಟರ್ ಆಗಿತ್ತು. ಈಗ ಜಿಲೆಟಿನ್ ಸ್ಫೋಟಕ ಬಳಸಿ ಅರಣ್ಯ ಇಲಾಖೆಯ 2 ಶಿಬಿರಗಳನ್ನು ದುಷ್ಕರ್ಮಿಗಳು ಸ್ಫೋಟಿಸಿದ್ದಾರೆ. ಕೊತ್ತನೂರು ವಲಯದ ಮಿಂಚಿನಾರೆ ಹಳ್ಳ ಶಿಬಿರ ಹಾಗೂ ಹೊಳೆ ಮೊರಿದಟ್ಟಿ ಕಳ್ಳಬೇಟೆ ತಡೆ ಶಿಬಿರವನ್ನು ದುಷ್ಕರ್ಮಿಗಳು ಧ್ವಂಸ ಮಾಡಿದ್ದಾರೆ. ತಮಿಳುನಾಡಿನಿಂದ ಬಂದವರಿಂದ ಕೃತ್ಯ ನಡೆದಿರುವಂಥ ಶಂಕೆ ವ್ಯಕ್ತವಾಗಿದ್ದು ತನಿಖೆಯನ್ನು ಮಾಡಲಾಗ್ತಾ ಇದೆ. ಕೆಪಿಎಸ್ಸಿ ನೇಮಕಾತಿ ಹಗರಣದ ಸಂಬಂಧ ರಾಜ್ಯದಲ್ಲಿ ಇಡಿ ಅಧಿಕಾರಿಗಳು ಮೆಗಾ ರೇಡ್ ಅನ್ನು ಮಾಡಿದ್ದಾರೆ. ಶಿವಶಂಕರಪ್ಪ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮುಂದುವರೆಸಿದ್ದಾರೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ಸೇರಿದಂಥ ಸ್ಥಳಗಳು ಮಾತ್ರವಲ್ಲದೆ ಕೆಪಿಎಸ್ಸಿ ಕಚೇರಿಯಲ್ಲಿ ಕೂಡ ಇಡಿ ತಲಾಶನ್ನು ಮಾಡಿದೆ. ಕಡತಗಳು, ಬ್ಯಾಂಕ್ ಖಾತೆಗಳ ಇಡಿ ಜಾಲಾಡ್ತಾ ಇರುವಂಥದ್ದು. ಹಣ ವರ್ಗಾವಣೆ ಸಂಬಂಧ ಇಡಿ ಅಧಿಕಾರಿಗಳು ತನಿಖೆ ಮಾಡಲಾಗ್ತಾ ಇತ್ತು. ಶಿವಶಂಕರಪ್ಪ ಸಾಹುಕಾರ್ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸಿದೆ. ನ್ಯೂ ಬಿಎಲ್ನಲ್ಲಿರುವಂಥ ಶಿವಶಂಕರಪ್ಪ ಮಗಳ ನಿವಾಸದಲ್ಲಿ ಪರಿಶೀಲನೆ ಮುಂದುವರೆದಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹೆಜ್ಜಾಲ ಬಿಡದಿಯಲ್ಲಿ ಬೃಹತ್ ನಕಲಿ ಔಷಧ ಜಾಲ ಪತ್ತೆಯಾಗಿದೆ. ಬ್ರಾಂಡೆಡ್ ಕಂಪನಿಗಳ ಹೆಸರಲ್ಲಿ ನಕಲಿ ಲೇಬಲ್ ಬಳಸಿ ಔಷಧ ಮಾರಾಟ ಮಾಡ್ತಾ ಇದ್ದ ದಂಧೆಯನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಅಂದಾಜು 5 ಕೋಟಿಗೂ ಹೆಚ್ಚು ಮೌಲ್ಯದ ಔಷಧಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಎಫ್ಡಿಎ ಕಮಿಷನರ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡದಿಂದ ಕಾರ್ಯಾಚರಣೆ ನಡೆದಿದ್ದು ಎಂಎನ್ಸಿ ಕಂಪನಿಗಳ ಹೆಸರಲ್ಲಿ ನಕಲಿ ಔಷಧ ತಯಾರಿ ಮಾಡಲಾಗ್ತಾ ಇತ್ತು. ಔಷಧಗಳ ಪ್ರಿಂಟಿಂಗ್ ಹಾಗೂ ಲೇಬಲಿಂಗ್ ಮಷಿನ್ ವಶಕ್ಕೆ ಪಡೆಯಲಾಗಿದೆ. ಘಟಕದಲ್ಲಿದ್ದ ಔಷಧ, ಕಚ್ಚಾ ವಸ್ತು ಹಾಗೂ ಇತರ ಸಾಮಗ್ರಿಗಳ ಪರಿಶೀಲನೆ ನಡೆಸಿದ್ದಾರೆ. ಆಹಾರ ಸುರಕ್ಷತಾ ಅಧಿಕಾರಿಗಳಿಂದ ತನಿಖೆ ಮುಂದುವರೆದಿದೆ. ಇನ್ನು ಈ ಕುರಿತು ಬೆಂಗಳೂರಲ್ಲಿ ಬೆಳಗ್ಗೆ 9:30ಕ್ಕೆ ಆರೋಗ್ಯ ಸಚಿವ ಯುಟಿ ಖಾದರ್ ಮಹತ್ವದ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ನಕಲಿ ಬ್ರ್ಯಾಂಡ್ ಕಾಸ್ಮೆಟಿಕ್ಸ್, ಡ್ರಗ್ಸ್ಗಳ ಕುರಿತು ಅಧಿಕಾರಿಗಳು ದಾಳಿ ನಡೆಸ್ತಾ ಇರುವ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಕಿಟ್ಟ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಕಿಡಿಗೇಡಿಗಳು ರಾಸಾಯನಿಕ ಸುರಿದಿದ್ದಾರೆ. ಕೆಮಿಕಲ್ ತ್ಯಾಜ್ಯದಿಂದಾಗಿ ಅರಣ್ಯದ ಸಸ್ಯ ಸಂಪತ್ತು ಹಾಗೂ ಪ್ರಾಣಿ ಸಂಕುಲಕ್ಕೆ ಅಪಾಯ ಎದುರಾಗಿದೆ. ಕೆಮಿಕಲ್ ತ್ಯಾಜ್ಯ ಸುರಿದು ಹೋಗಿರುವ ಸ್ಥಳದಿಂದ ಕೇವಲ 300 ಮೀಟರ್ ದೂರದಲ್ಲೇ ಕಸ್ತೂರಬಾ ಗಾಂಧಿ ಬಾಲಕಿಯರ ವಸತಿ ನಿಲಯ ಇತ್ತು. ಪ್ರತಿದಿನ 300ರಿಂದ 400 ಮಂದಿ ನರೇಗಾ ಕಾರ್ಮಿಕರು ಇದೇ ಪ್ರದೇಶದಲ್ಲಿ ಕೆಲಸ ಮಾಡ್ತಾರೆ. ಹೀಗಾಗಿ ತ್ಯಾಜ್ಯ ಸುರಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಪರಪ್ಪನ ಅಗ್ರಹಾರ ಪೊಲೀಸರು ಖತರ್ನಾಕ್ ಪ್ರೇಮಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ರಾಜಸ್ಥಾನ ಮೂಲದ ಸತ್ಯೇಂದ್ರ ಸಿಂಗ್ ಹಾಗೂ ದೆಹಲಿ ಮೂಲದ ಪ್ರಮೀಳಾ ಠಾಕೂರ್ ಬಂಧಿತ ಪ್ರೇಮಿಗಳು. ಇಬ್ಬರು ಹೈ-ಎಂಡ್ ಕಾರು ಕಳ್ಳತನ ಮಾಡಲಿಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದರಂತೆ. ನಕಲಿ ಕೀ ಬಳಸಿ ಕಾರುಗಳನ್ನು ಕದ್ದೊಯ್ದು ರಾಜಸ್ಥಾನದಲ್ಲಿ ಕಡಿಮೆ ಬೆಲೆಗೆ ಸೇಲ್ ಮಾಡ್ತಾ ಇದ್ರಂತೆ. ವಿಚಾರಣೆ ವೇಳೆ ಇವರ ಕ್ರೈಮ್ ಹಿಸ್ಟ್ರಿ ಪತ್ತೆಯಾಗಿದೆ. ಕೇವಲ ಬೆಂಗಳೂರು ಮಾತ್ರವಲ್ಲ, ಹೈದರಾಬಾದ್, ತಮಿಳುನಾಡು, ರಾಜಸ್ಥಾನ ಸೇರಿದಂತೆ ಹಲವೆಡೆ ಕೈಚಳಕವನ್ನು ತೋರಿಸಿದರಂತೆ. ಬಸ್ನಲ್ಲಿ ಸೀಟ್ ಹಿಡಿಯೋ ವಿಚಾರಕ್ಕೆ ಇಬ್ಬರ ನಡುವೆ ವಾಗ್ವಾದ ಆಗಿದೆ. ಬೆಳಗಾವಿಯಿಂದ ಬೈಲಹೊಂಗಲಕ್ಕೆ ಹೊರಟಿದ್ದ ಬಸ್ನಲ್ಲಿ ಘಟನೆ ನಡೆದಿದೆ. ಚಿಕ್ಕ ಮಕ್ಕಳು ಇದ್ದ ಹಿನ್ನೆಲೆ ಸೀಟ್ನಲ್ಲಿ ವ್ಯಕ್ತಿಯೊಬ್ಬರು ಬ್ಯಾಗ್ ಇಟ್ಟಿದ್ರು. ಆದರೆ ಆ ಬ್ಯಾಗ್ ತೆಗೆದು ಮತ್ತೊಬ್ಬರು ಆ ಸ್ಥಳದಲ್ಲಿ ಕೂತ್ಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಜಗಳ ನಡೆದಿದ್ದು ಕೈ ಮಿಲಾಯಿಸೋ ಹಂತ ತಲುಪಿದೆ. ನೀರು ಕುಡಿಯುವ ವಿಚಾರಕ್ಕೆ ಜೊತೆಗಿದ್ದಂಥ ವ್ಯಕ್ತಿಯನ್ನೇ ಕೊಲೆ ಮಾಡಿದಂಥ ಘಟನೆ ನಗರದಲ್ಲಿ ಬೆಳಕಿಗೆ ಬಂದಿದೆ. ಆರ್ಎಂಸಿ ಯಾರ್ಡ್ ಫ್ಯಾಕ್ಟರಿಯೊಂದರ ಬಳಿ ಘಟನೆ ನಡೆದಿದ್ದು ಆಂಧ್ರ ಮೂಲದ ಬರ್ಕತ್ ಎಂಬಾತ ಕೊಲೆಯಾಗಿದ್ದಾನೆ. ಮಧುಗಿರಿ ಮೂಲದ ಸೀನಪ್ಪ ಎಂಬಾತನಿಂದ ಕೃತ್ಯ ನಡೆದಿದ್ದು ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ.
ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ನಟ ದರ್ಶನ್ರನ್ನ ತಾಯಿ ಮೀನಾ ಭೇಟಿಯಾಗಿದ್ದಾರೆ. ನಿನ್ನೆ ಸಂಜೆ ಪರಪ್ಪನ ಅಗ್ರಹಾರ ಜೈಲ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯೊಂದಿಗೆ ಆಗಮಿಸಿದ ಮೀನಾ ದರ್ಶನ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಇನ್ನು ಇದೇ ವೇಳೆ ನಟ ಧನ್ವೀರ್ ಕೂಡ ಸ್ನೇಹಿತರೊಂದಿಗೆ ಆಗಮಿಸಿ ದರ್ಶನ್ರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಆಗಸ್ಟ್ 26ರಂದು ಹುಬ್ಬಳ್ಳಿಯಲ್ಲಿ ಈದ್ ಮಿಲಾದ್ ಆಚರಿಸಲಾಗ್ತಾ ಇದೆ. ಈದ್ ಹಬ್ಬದ ವೇಳೆ ಡಿಜೆಗೆ ಅನುಮತಿ ನೀಡಬಾರದು ಅಂತ ಒತ್ತಾಯಿಸಲಾಗಿದೆ. ಡಿಜೆಗೆ ಅನುಮತಿ ನೀಡದಂತೆ ಆಗ್ರಹಿಸಿ ಮಾಜಿ ಸಚಿವ ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಎಎಂ ಹಿಂಡಸಗೇರಿ ನೇತೃತ್ವದಲ್ಲಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ಗೆ ಮನವಿಯನ್ನು ಸಲ್ಲಿಸಲಾಯಿತು. ಡಿಜೆ ಸದ್ದಿಗೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಈದ್ ಹಬ್ಬದ ಮೆರವಣಿಗೆಯಲ್ಲಿ ಡಿಜೆ ಬೇಡ ಅಂತ ಮನವಿಯನ್ನು ಸಲ್ಲಿಸಿದರು. ಚಿಂತಾಮಣಿ ನಗರದ ಟಿಪ್ಪು ಬಡಾವಣೆ ರಸ್ತೆಯಲ್ಲಿರುವಂಥ ಪ್ಲಾಸ್ಟಿಕ್ ಕಾರ್ಖಾನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಮಾಹಿತಿ ತಿಳಿದು ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಬೆಂಗಳೂರಿನ ರಿಚರ್ಡ್ ಟೌನ್ನಲ್ಲಿರೋ ಕ್ಲಾರೆನ್ಸ್ ಹೈಸ್ಕೂಲ್ಗೆ ಪಾಲಿಕೆ ನೋಟಿಸ್ ಕೊಟ್ಟಿದೆ. ಶಾಲೆಯಲ್ಲಿ H1N1 ಪ್ರಕರಣ ಹಿನ್ನೆಲೆ ಬೆಂಗಳೂರು ಉತ್ತರ ನಗರ ಪಾಲಿಕೆ ಆರೋಗ್ಯ ಅಧಿಕಾರಿ ಖಾಸಗಿ ಶಾಲೆಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಶಾಲೆಯ ಪೋರ್ಟಲ್ನಲ್ಲಿ ಸೋಂಕು ಕಾಣಿಸಿಕೊಂಡ ಮಾಹಿತಿಯನ್ನು ದಾಖಲಿಸೋಕೆ ಸೂಚಿಸಲಾಗಿದೆ. ಅಲ್ಲದೆ ಲಿಖಿತ ರೂಪದಲ್ಲಿ ಘಟನೆ ಬಗ್ಗೆ ವಿವರಣೆ ಕೊಡಬೇಕು. ಆರೋಗ್ಯ ಇಲಾಖೆಗೆ ತಕ್ಷಣವೇ ಫ್ಲೂ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ನೋಟಿಸ್ನಲ್ಲಿ ತಿಳಿಸಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಸರಾ ಗಜಪಡೆಯ ಪಟ್ಟಿ ರಿಲೀಸ್ ಆಗಿದೆ. ದಸರಾದಲ್ಲಿ ಭಾಗಿಯಾಗುವಂತಹ 12 ಆನೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿತ್ತು. ಆದರೆ ಈ ಪೈಕಿ ಅಭಿಮನ್ಯು ಹೆಸರನ್ನು ಕೈಬಿಡಲಾಗಿದೆ. ದುಬಾರೆ ಆನೆ ಶಿಬಿರದಿಂದ ಧನಂಜಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಸುಗ್ರೀವ, ಕಾವೇರಿ, ಬಳ್ಳೆ ಆನೆ ಶಿಬಿರದಿಂದ ಮಹೇಂದ್ರ, ಲಕ್ಷ್ಮೀ ಭೀಮನಕಟ್ಟೆಯಿಂದ ಏಕಲವ್ಯ, ದೊಡ್ಡ ಅರವೆ ಶಿಬಿರದಿಂದ ರೂಪ, ರಾಂಪುರ ಶಿಬಿರದಿಂದ ಚೈತ್ರ, ಮತ್ತಿಗೂಡು ಶಿಬಿರದಿಂದ ಶ್ರೀಕಂಠ ಫೈನಲ್ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಈ ಬಾರಿ ಅಭಿಮನ್ಯುಗೆ ರೆಸ್ಟ್ ನೀಡಲಾಗಿದೆ. ಕೊಪ್ಪಳದ ಕುಷ್ಟಗಿ ತಾಲೂಕಿನ ಹನುಮನಾಳ ಹೋಬಳಿಯಲ್ಲಿ ಕೆರೆಗಳಿಗೆ ನೀರು ಹರಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಲಾಯಿತು. ಬಾದಿಮನಾಳ ಕೆರೆ ಮತ್ತು ಜಾಹಗೀರ ಗುಡದೂರ ಕೆರೆ ತುಂಬಿಸುವಂತೆ ಒತ್ತಾಯಿಸಿ ರೈತರು ರಸ್ತೆ ತಡೆದು ಪ್ರತಿಭಟನೆಯನ್ನು ಮಾಡಿದರು. ಬಿಜೆಪಿ ಮುಖಂಡರು ಹಾಗೂ ರೈತರು ಭಾಗಿಯಾಗಿ ತಹಶೀಲ್ದಾರ್ ಅಧಿಕಾರಿಗಳಿಗೆ ಕೆರೆಗಳಿಗೆ ನೀರು ತುಂಬಿಸುವಂತೆ ಮನವಿಯನ್ನು ಮಾಡಿದರು. ಪ್ರತಿಭಟನೆಯಲ್ಲಿ ಅನೇಕ ಮುಖಂಡರು ಮತ್ತು ಹನುಮನಾಳ ಹೋಬಳಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಭಾಗಿಯಾಗಿದ್ದರು. ಕಸ್ತೂರಿ ರಂಗನ್ ವರದಿ ಅನುಷ್ಠಾನಕ್ಕೆ ಶಿವಮೊಗ್ಗದಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಸಾಗರ ತಾಲೂಕಿನಲ್ಲಿ ವರದಿ ವಿರುದ್ಧ ರೈತರಿಂದ ಪ್ರತಿಭಟನೆ ಮಾಡಲಾಗಿದೆ. ಸಿಗಂದೂರು ಸೇತುವೆಯಿಂದ ಹುಲಿದೇವರ ಬನದ ತನಕ ಬೈಕ್ ರ್ಯಾಲಿ ಮಾಡಿ ಕೋಳೂರ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ಮಾಡಿ ಕಿಡಿಕಾರಿದ್ದಾರೆ. ವರದಿ ಜಾರಿಯಿಂದ ಮಲೆನಾಡಿನ ಗ್ರಾಮೀಣ ಪ್ರದೇಶಗಳ ಜನರಿಗೆ ಹಲವು ರೀತಿಯ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ ಅಂತ ಆಕ್ಷೇಪಿಸಿರುವ ರೈತರು ಪಂಚಾಯತ್ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಿದ್ದಾರೆ. ಸಾಗರ ತಾಲೂಕಿನಲ್ಲಿ ಕಳೆದ 10 ವರ್ಷಗಳಿಂದ ದುರಸ್ತಿಯಾಗದೆ ಮೂಲೆಗುಂಪಾಗಿರುವಂಥ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸೋಮಯಾಜಲಹಳ್ಳಿ ರಸ್ತೆ ಸರಿಪಡಿಸಲಿಕ್ಕೆ ಆಗ್ರಹಿಸಿ ಗ್ರಾಮಸ್ಥರು ರಸ್ತೆ ತಡೆದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆಂಧ್ರ ಹಾಗೂ ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವಂಥ ರಾಜ್ಯ ಹೆದ್ದಾರಿ ರಸ್ತೆಯಾದರೂ ಕೂಡ ಡಾಂಬರು ಕಿತ್ತು ಬಂದಿದ್ದು ರಸ್ತೆ ಸಂಪೂರ್ಣ ಗುಂಡಿಗಳಿಂದ ಕೂಡಿದೆ. ಕೂಡಲೇ ರಸ್ತೆ ಸರಿಪಡಿಸಬೇಕು ಅಂತ ಜನರು ಆಗ್ರಹಿಸಿದ್ದಾರೆ. ಕೊಪ್ಪಳ ಜಿಲ್ಲೆಗೆ ವರುಣದೇವ ಕೃಪೆ ತೋರಿದ್ದಾನೆ. ನಿನ್ನೆ ಸಂಜೆ ಜಿಲ್ಲೆಯಲ್ಲಿ ಭರ್ಜರಿ ಮಳೆಯಾಗಿದೆ. ಭಾರೀ ಮಳೆಯಿಂದ ಗಿಣಗೇರಿ ಕೆರೆಗೆ ನೀರು ಹರಿದು ಬಂದಿದೆ. ಗಿಣಗೇರಿ ಬಳಿಯ ರೈಲ್ವೆ ಸೇತುವೆಯ ಕೆಳಗೆ ಮಳೆ ನೀರು ನುಗ್ಗಿದೆ. ಮಳೆ ಕೊರತೆಯಿಂದ ಕಂಗೆಟ್ಟಿದ್ದ ಜನರಿಗೆ ಈಗ ಮಳೆಯಾಗಿರುವುದು ಸಂತಸ ತಂದಿದೆ. ಬಿಎಂಟಿಸಿಯಿಂದ ಆಕ್ಸಿಡೆಂಟ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಹಾಗಾಗಿ ಅಪಘಾತಗಳನ್ನು ತಡೆಗಟ್ಟಲಿಕ್ಕೆ ಬಿಎಂಟಿಸಿಯಿಂದ ಚಾಲಕರಿಗೆ ವಿಶೇಷ ತರಬೇತಿ ನೀಡಲಿಕ್ಕೆ ಮುಂದಾಗಲಾಗಿದೆ. ಬೆಂಗಳೂರಿನ ವಡ್ರಹಳ್ಳಿ ತರಬೇತಿ ಕೇಂದ್ರದಲ್ಲಿ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ವಿಶೇಷ ತರಬೇತಿ ನೀಡಲಿಕ್ಕೆ ಪ್ಲಾನ್ ಮಾಡಲಾಗಿದೆ. ಬಸ್ ಚಾಲನಾ ಸಿಬ್ಬಂದಿಗೆ ಸುರಕ್ಷಾ ಚಾಲನಾ ಹಾಗೂ ಸಂಚಾರ ನಿಯಮ ಪಾಲನೆ ಕುರಿತು ವಿವಿಧ ಹಂತಗಳಲ್ಲಿ ತರಬೇತಿ ನೀಡಲಾಗುತ್ತೆ. ಈ ಮೂಲಕ ಚಾಲನಾ ಕೌಶಲ್ಯವನ್ನು ಮತ್ತಷ್ಟು ಬಲಪಡಿಸಲಿಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಅಂಜನಾದ್ರಿಯ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಮಾಡಲಾಗಿದೆ. 46 ದಿನಗಳಲ್ಲಿ ಒಟ್ಟು 44.15 ಲಕ್ಷ ಹಣ ಸಂಗ್ರಹವಾಗಿದೆ. ಇನ್ನು ದೇಗುಲದ ಹುಂಡಿಯಲ್ಲಿ ನೇಪಾಳ, ಅಮೆರಿಕ, ನೆದರ್ಲ್ಯಾಂಡ್ ದೇಶದ ನೋಟುಗಳು ಕೂಡ ಪತ್ತೆಯಾಗಿವೆ.